ಹಾಯ್ ಫ್ರೆಂಡ್ಸ್, ನಾನು ಸವಿತಾ. ಸೆಕೆಂಡ್ ಪಿ ಯು ಮ್ಯಾಥ್ಸಲ್ಲಿ ಬರೋಂಥ ಚಾಪ್ಟರ್ಸ್. ಪ್ರತಿ ಚಾಪ್ಟರಲ್ಲಿ ಎಷ್ಟು ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ ಮತ್ತು ಯಾವ ಥರ ಕ್ವಶನ್ಸ್ ಬರುತ್ತೆ ಬೇಸ್ಡ್ ಆನ್ ದಿ 2024-25 ಬ್ಲೂ ಪ್ರಿಂಟು ಮತ್ತು ಮಾಡೆಲ್ ಕ್ವಶನ್ ಪೇಪರ್ ನೋಡ್ತಾ ಇದ್ವಿ. ನೋಡಿ, ಆಲ್ರೆಡಿ ಫಸ್ಟ್ ಚಾಪ್ಟರ್ ಕಂಪ್ಲೀಟ್ ಆಗಿದೆ, ರಿಲೇಷನ್ ಆ್ಯಂಡ್ ಫಂಕ್ಷನ್. ಸೆಕೆಂಡ್ ಒನ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸು. ಥರ್ಡ್ ಒನ್ ಮ್ಯಾಟ್ರೈಸಸ್. ಫೋರ್ತ್ ಒನ್ ಡಿಟರ್ಮಿನೆಂಟ್. ಫಿಫ್ತ್ ಒನ್ ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಬಿಲಿಟಿ. ಪ್ರತಿ ಚಾಪ್ಟರ್ 5 ಚಾಪ್ಟರಲ್ಲಿ ಎಷ್ಟು ಮಾರ್ಕ್ಸ್, ಟೋಟಲ್ ಎಷ್ಟು ಮಾರ್ಕ್ಸ್ ಕ್ವಶನ್ ಬರುತ್ತೆ ಮತ್ತು ಯಾವ ಥರ ಕ್ವಶನ್ಸ್ ಕೇಳ್ತಾರೆ ಅಂತ ಡಿಸ್ಕಷನ್ ಮಾಡಿದ್ದೀವಿ. ಇವಾಗ 6th ಚಾಪ್ಟರ್ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್. ಇದರಲ್ಲಿ ಕೂಡ ಎಷ್ಟು ಮಾರ್ಕ್ಸ್ ಬರುತ್ತೆ ಮತ್ತು ಯಾವ ಥರ ಕ್ವಶನ್ಸ್ ಬರುತ್ತೆ ಅಂತ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಇಲ್ಲಿ ನೋಡಿ, ಸಮ್ಟೈಮ್ಸ್ ಡಿಸಾಸ್ಟರ್ ಕ್ಯಾನ್ ಇನ್ಸ್ಪೈರ್ ಇಂಜೆನ್ಯೂಟಿ ಅಂತ. ಅಂದರೆ ಕೆಲವೊಮ್ಮೆ ವಿಪತ್ತು ಜಾಣ್ಮೆಯನ್ನು ಪ್ರೇರೇಪಿಸುತ್ತದೆ ಅಂತ. ಅಂದರೆ ನಮ್ಗೆ ಯಾವಾಗ ಕಷ್ಟ ಬರುತ್ತಲ್ಲ ಆವಾಗ ನಮಗೆ ಏನಾಗುತ್ತಪ್ಪ ಅಂದರೆ ನಮ್ಮ ಜಾಣತನವನ್ನು ನಾವು ಉಪಯೋಗಿಸ್ಬೇಕಂತ. ಆವಾಗ ನಮ್ಮ ಜಾಣತನ ಏನು ಅಂತ ಅರಿವಾಗುತ್ತಂತ. ಅದಕ್ಕೆ ವಿಪತ್ತು ಬಂದಾಗಲೇ ನಾವು, ಅಂದರೆ ಕಷ್ಟ ಬಂದಾಗಲೇ ನಾವು ಸೊಲ್ಯೂಷನ್ ಏನು ಅಂತ ಹುಡುಕ್ತೀವಿ. ಕಷ್ಟ ಬಡಬಾರ್ದು ಅಂತಲ್ಲ, ಬಂದಿರೋದನ್ನು ಎದುರಿಸ್ಬೇಕು ಅನ್ನೋದಷ್ಟೇ. ಅದು ಆ ಜಾಣ್ಮೆ ನಮ್ಮಲ್ಲಿರಬೇಕು. ಚಾಪ್ಟರ್ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ 6 ಚಾಪ್ಟರ್ ಇದೆ ನೋಡಿ. ಇದರಲ್ಲಿ ಟೋಟಲ್ ಎಷ್ಟು ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ? ಟೋಟಲ್ 8 ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ. ನೋಡಿ, ಪಾರ್ಟ್ ಎ ಅಲ್ಲಿ 1 ಮಾರ್ಕ್ ಕ್ವಶನ್, 3 ಕ್ವಶನ್ಸ್ ಬರುತ್ತೆ. 3 ಕ್ವಶನ್ಸ್ ಅಂದರೆ 2 ಕ್ವಶನ್ಸ್ ಏನಾಗಿರುತ್ತೆ, MCQ ಆಗಿರುತ್ತೆ. 1 ಕ್ವಶನ್ ಏನಾಗಿರುತ್ತೆ, ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಬರುತ್ತೆ. ಅದೇ ಥರ ಪಾರ್ಟ್ ಬಿ ಅಲ್ಲಿ 2 ಮಾರ್ಕ್ ಕ್ವಶನ್, 1 ಕ್ವಶನ್ ಬರುತ್ತೆ. ಪಾರ್ಟ್ ಸಿ ಅಲ್ಲಿ 3 ಮಾರ್ಕ್ ಕ್ವಶನ್, 1 ಕ್ವಶನ್ ಬರುತ್ತೆ. ಟೋಟಲ್ ಎಷ್ಟಾಗುತ್ತೆ, 8 ಮಾರ್ಕ್ಸ್. ಆಲ್ರೆಡಿ ಇವಾಗ 1 ಮಾರ್ಕ್ ಕ್ವಶನ್ MCQ ಯಾವ ಥರ ಕೇಳ್ತಾನೆ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಯಾವ ಥರ ಕೇಳ್ತಾನೆ ಅಂತ ಡಿಸ್ಕಷನ್ ಮಾಡಿದ್ದೀವಿ. ಇವಾಗ 2 ಮಾರ್ಕ್ ಕ್ವಶನ್ ನೋಡಿ ಯಾವ ಥರ ಬರುತ್ತೆ ಅಂತ ನೋಡೋಣ. ಫಸ್ಟ್ ಕ್ವಶನ್, ಫೈಂಡ್ ದಿ ಲೋಕಲ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ದಿ ಫಂಕ್ಷನ್ g of x is equal to x³ - 3x ಅಂತ ಇದೆ. ಏನು ಕೇಳ್ತಿದ್ದಾನೆ, ಲೋಕಲ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಂತ. ಫಸ್ಟ್ ಏನು ಮಾಡಬೇಕು, ಕೊಟ್ಟಿರೋ ಫಂಕ್ಷನ್ ನೋಡಿ ಏನಿದೆ ನಮಗೆ. ಕೊಟ್ಟಿರೋ ಫಂಕ್ಷನ್ g of x is equal to x³ - 3x ಅಂತ. ಫಸ್ಟ್ ಏನು ಮಾಡಬೇಕು, ಫೈಂಡಿಂಗ್ g dash of x. g dash of x ನೋಡಿ ಏನು ಬರುತ್ತೆ, ಡಿಫ್ರೆನ್ಷಿಯೇಷನ್ ಆಫ್ x³ - 3x. ಡಿಫ್ರೆನ್ಷಿಯೇಷನ್ ಆಫ್ x³ ಏನು ಯೂಸ್ ಮಾಡ್ಕೊತೀವಿ, ಡಿಫ್ರೆನ್ಷಿಯೇಷನ್ ಆಫ್ x to the power n ಇದೆ ನೋಡಿ ಸ್ಟ್ಯಾಂಡರ್ಡ್. n is equal to n into x to the power n is equal to n into x to the power n minus 1 ಅಂತ. ಇಲ್ಲಿ ಏನಾಗುತ್ತೆ, 3 into x to the power 3 minus 1 ಅಂದರೆ 2, 3x² minus 3 as it is. ಡಿಫ್ರೆನ್ಷಿಯೇಷನ್ ಆಫ್ x ಅಂತಂದರೆ 1 ಬರುತ್ತೆ. g dash of x is equal to ಏನು ಬರುತ್ತೆ, 3x² minus 3 ಅಂತ. ಇವಾಗ ನೋಡಿ, x ವ್ಯಾಲ್ಯೂ ಫೈಂಡ್ ಮಾಡಬೇಕು. ಏನು ತಗೋಬೇಕು ಇಲ್ಲಿ, ಪುಟ್ಟಿಂಗ್ g dash of x is equal to 0 ಅಂತ. ಅವಾಗ ನಾವು x ವ್ಯಾಲ್ಯೂ ಫೈಂಡ್ ಮಾಡ್ಬೋದು. 3x² minus 3 is equal to 0. 3 ಕಾಮನ್ ತಗೊಂಡಾಗ x² minus 1 is equal to 0. ಇಟ್ ಇಂಪ್ಲೈಸ್ ನೋಡಿ, x² minus 1 ಇಲ್ಲೇ ಇಟ್ಬಿಟ್ಟು 3ಯನ್ನು ಈ ಕಡೆ ಕಳಿಸ್ಕೊಂಡ್ರೆ 0/3 ಅಂದರೆ 0/anything ಏನಾಗುತ್ತೆ ನಮಗೆ, 0. ಇವಾಗ x ವ್ಯಾಲ್ಯೂ ಏನು ಬರುತ್ತೆ ನೋಡೋಣ. x² minus 1 is equal to 0. ಇಟ್ ಇಂಪ್ಲೈಸ್ x is equal ನೋಡಿ, x² is equal to -1 ಈ ಕಡೆ ತಗೊಂಡ್ರೆ +1. x² ಇದೆಯಲ್ಲ, x ಮಾತ್ರ ಬೇಕು ನಮಗೆ. ಏನಾಗುತ್ತೆ, +or-1 ಅಂತ ನೋಡಿ. ಸ್ಕ್ವೇರ್ ಈ ಕಡೆ ಹೋದ್ರೆ ಏನಾಗುತ್ತೆ, ಸ್ಕ್ವೇರ್ ರೂಟ್ ಆಗುತ್ತೆ. +or-1 ಬರುತ್ತೆ. ಇವಾಗ ಅವ್ನು ಕೇಳಿರೋದು ಲೋಕಲ್ ಮ್ಯಾಕ್ಸಿಮಾ ನೋಡಿ. ನೋಡಿ ಯಾವ ಥರ ಬರುತ್ತೆ ಲೋಕಲ್ ಮ್ಯಾಕ್ಸಿಮಾ ವ್ಯಾಲ್ಯೂ. ಫಸ್ಟ್ ಇಲ್ಲಿ g dash ಇದೆಯಲ್ಲ, ಫೈಂಡಿಂಗ್ g dash ಆಫ್, ಸಿಮಿಲರ್ಲಿ g double dash of x. ಡಿಫರೆನ್ಷಿಯೇಷನ್ ಆಫ್
ಜಿ ಡ್ಯಾಶ್ ಆಫ್ ಎಕ್ಸ್ ಏನು ಬಂದಿತ್ತು ನಮಗೆ 3x² ಮೈನಸ್ 3 ಅಂತ. ಸೊ 3 ಆ್ಯಸ್ ಇಟ್ ಈಸ್ x² ಡಿಫ್ರೆನ್ಷಿಯೇಷನ್ 2x ಮೈನಸ್ ಡಿಫ್ರೆನ್ಷಿಯೇಷನ್ ಆಫ್ ಕಾನ್ಸ್ಟೆಂಟ್ ಈಸ್ 0. ಸೊ ಏನು ಬರುತ್ತೆ 3 2s 6x. ಇವಾಗ ನೋಡಿ ವ್ಯಾಲ್ಯೂ ಇಲ್ಲಿ ಎರಡಿದೆ ನಮಗೆ, ಎಕ್ಸ್ ಈಸ್ ಈಕ್ವಲ್ ಟು +1 ಬರುತ್ತೆ, ಇನ್ನೊಂದು ಆರ್ ಎಕ್ಸ್ ಈಸ್ ಈಕ್ವಲ್ ಟು -1. ನೋಡಿ ಫಸ್ಟು -1 ತಗೊಳ್ಳೋಣ. ಜಿ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಲೆಟ್ ಎಕ್ಸ್ ಈಸ್ ಈಕ್ವಲ್ ಟು ನೋಡಿ -1 ತಗೊಂಡಾಗ ಏನು ಬರುತ್ತೆ 6 ಇಂಟು -1 ಈಸ್ -6. ಸೊ -6 ಈಸ್ ಲೆಸ್ ದೆನ್ 0. ಸೊ ಇವಾಗ ಏನಾಯಿತು ನಮಗೆ -1 ಅನ್ನೋದು ಲೋಕಲ್ ಮ್ಯಾಕ್ಸಿಮಮ್ ಪಾಯಿಂಟ್ ಆಗುತ್ತೆ ಅಟ್ ಎಕ್ಸ್ ಈಸ್ ಈಕ್ವಲ್ ಟು -1. ಸೊ ಲೆಟ್ x is equal to -1 is point of local maximum. ಸೊ ಇವಾಗ g of x ಇದೆಯಲ್ಲ, ಫಸ್ಟ್ ಫಂಕ್ಷನ್ ಕೊಟ್ಟಿರೋದೇನಿದೆ ನಮಗೆ, ಫಸ್ಟ್ ಫಂಕ್ಷನ್ x³ ಮೈನಸ್ 3x ಇದೆ. ಸೊ x³ ಮೈನಸ್ 3x, ಇಲ್ಲಿ ನಾವು x ಈಸ್ ಈಕ್ವಲ್ ಟು -1 ತಗೊಂಡ್ರೆ g ಆಫ್ -1 ಈಸ್ ಈಕ್ವಲ್ ಟು -1 ಹೋಲ್ ಕ್ಯೂಬ್ ಮೈನಸ್ 3 ಇಂಟು -1. ಸೊ ನೋಡಿ -1 ಹೋಲ್ ಕ್ಯೂಬ್ ಅಂತಂದರೆ ಮೈನಸ್ಸನ್ನು ನಾವು ಈವನ್ ನಂಬರ್ ಆಫ್ ಟೈಮ್ಸ್ ಮಲ್ಟಿಪ್ಲೈ ಮಾಡಿದಾಗ ಏನು ಬರುತ್ತೆ ಮೈನಸ್, ನಮಗೆ ಮೈನಸ್ಸೇ ಬರುತ್ತೆ. ಆಡ್ ನಂಬರ್ಸ್ ಆಫ್ ಮಲ್ಟಿಪ್ಲೈ ಮಾಡಿದಾಗ ನಮಗೆ ಪ್ಲಸ್ ಬರುತ್ತೆ. ಸೊ ಇಲ್ಲಿ -1 ಹೋಲ್ ಕ್ಯೂಬ್, ಸೊ -1 ಮೈನಸ್ ಇಂಟು ಮೈನಸ್ +3. ಸೊ -1 +3 ಹೋದರೆ 2. ಸೊ ದಿಸ್ ಈಸ್ ಅ ಲೋಕಲ್ ಮ್ಯಾಕ್ಸಿಮಮ್ ವ್ಯಾಲ್ಯೂ. Therefore, local maximum value of f of x, g of x ಅಲ್ಲ ಇಲ್ಲಿರೋದು, g of x is 2. ಸೊ ನೋಡಿ ಸಪೋಸ್ ಅವನು ಮಿನಿಮಮ್ ಕೇಳಿದ್ರೆ ಅವಾಗ ನಾವು ಏನು ಮಾಡಬೇಕಿತ್ತು, ವ್ಯಾಲ್ಯೂ ನೋಡಿ ಇಲ್ಲಿ x ಈಸ್ ಈಕ್ವಲ್ ಟು +1 ತಗೊಂಡಾಗ ನೋಡಿ ಜಿ ಡಬಲ್ ಡ್ಯಾಶ್ ಏನಿದೆ ನಮಗೆ, ಜಿ ಡಬಲ್ ಡ್ಯಾಶು 6x ಇದೆ. ಸೊ ಇವಾಗ ಇಲ್ಲಿ 6x. ಸೊ x ಈಸ್ ಈಕ್ವಲ್ ಟು 1 ತಗೊಂಡಾಗ ಜಿ ಡಬಲ್ ಡ್ಯಾಶ್ ಆಫ್ 1 ಏನಾಗುತ್ತೆ ನಮಗೆ 6 ಇಂಟು 1 ಈಸ್ 6 ಈಸ್ ಗ್ರೇಟರ್ ದೆನ್ 0. ಸೊ ಇವಾಗ ಏನಾಗ್ತಿತ್ತು, ಲೋಕಲ್ ಮಿನಿಮಮ್ ವ್ಯಾಲ್ಯೂ ಆಗ್ತಿತ್ತು, ಮಿನಿಮಮ್ ಪಾಯಿಂಟ್ ಬರ್ತಿತ್ತಲ್ಲ ಅವಾಗ. ಸೊ ಲೋಕಲ್ ಮಿನಿಮಮ್ ವ್ಯಾಲ್ಯೂವನ್ನು ಫೈಂಡ್ ಮಾಡ್ಬೋದಿತ್ತು. ಬಟ್ ನಮ್ಮ ಕ್ವಶನಲ್ಲಿ ಕೇಳಿರೋದು ಲೋಕಲ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಂತ. ಸೊ ಏನು ಮಾಡಬೇಕು ನೋಡಿ, ಫಸ್ಟು ಕೊಟ್ಟಿರೋ ಫಂಕ್ಷನ್ g ಆಫ್ ಎಕ್ಸ್ ಇದೆ. ಸೊ x³ ಮೈನಸ್ 3x ಇದೆ. ಫೈಂಡಿಂಗ್ g ಡ್ಯಾಶ್ ಆಫ್ ಎಕ್ಸ್ ಏನು ಬರುತ್ತೆ, g ಡ್ಯಾಶ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 3x² ಮೈನಸ್ 3 ಅಂತ. ಡಿಫ್ರೆನ್ಷಿಯೇಷನ್ ಆಫ್ x³ ಈಸ್ 3x² ಮೈನಸ್ 3 ಆ್ಯಸ್ ಇಟ್ ಈಸ್ ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಈಸ್ 1. ಸೊ 3 ಇಂಟು 1 ಈಸ್ 3. ಇವಾಗ ಪುಟ್ಟಿಂಗ್ g ಡ್ಯಾಶ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 0 ಏನಕ್ಕಂದರೆ ಎಕ್ಸ್ ವ್ಯಾಲ್ಯೂ ಫೈಂಡ್ ಮಾಡಬೇಕು. ಸೊ 3x² ಮೈನಸ್ 3 ಈಸ್ ಈಕ್ವಲ್ ಟು 0. ಏನು ಬಂತು ವ್ಯಾಲ್ಯೂ, ಎಕ್ಸ್ ಈಸ್ ಈಕ್ವಲ್ ಟು +or-1 ಬರುತ್ತೆ. ಇವಾಗ ಸಿಮಿಲರ್ಲಿ ಡಬಲ್ ಡಿಫ್ರೆನ್ಷಿಯೇಷನ್ ಜಿ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಏನಾಗುತ್ತೆ, ಡಿಫ್ರೆನ್ಷಿಯೇಷನ್ ಆಫ್ ಜಿ ಡ್ಯಾಶ್ ಆಫ್ ಎಕ್ಸ್ ಇದೆಯಲ್ಲ 3x² ಮೈನಸ್ ಎಕ್ಸ್. ಸೊ ಡಿಫ್ರೆನ್ಷಿಯೇಷನ್ ಮಾಡಿದಾಗ 6s. ಇವಾಗ ಜಿ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ನೋಡಿ ಇಲ್ಲಿ ಎಕ್ಸ್ ವ್ಯಾಲ್ಯೂ -1 ತಗೊಂಡಾಗ ನೋಡಿ ಎರಡಿದೆ ನಮಗೆ, ಒಂದು ಪ್ಲಸ್ ಬರುತ್ತೆ, ಇನ್ನೊಂದು ಮೈನಸ್ ಬರುತ್ತೆ. ಸೊ ನಾನು ಇಲ್ಲಿ ಫಸ್ಟು ಮೈನಸ್ ತೊಗೊತಾ ಇದ್ದೀನಿ ವ್ಯಾಲ್ಯೂ. ಸೊ x ಈಸ್ ಈಕ್ವಲ್ ಟು -1 ಇದ್ದಾಗ ಏನಾಗುತ್ತೆ, -6 ಬಂತು ವ್ಯಾಲ್ಯೂ. ಸೊ ದಿಸ್ ಇಸ್ ಲೆಸ್ ದೆನ್ 0. ಲೆಸ್ ದೆನ್ 0 ಅಂದರೆ ಏನಾಗಿರುತ್ತೆ, x ಈಸ್ ಈಕ್ವಲ್ ಟು -1 ಈಸ್ ಅ ಪಾಯಿಂಟ್ ಆಫ್ ಲೋಕಲ್ ಮ್ಯಾಕ್ಸಿಮಮ್. ಇವಾಗ g ಆಫ್ x ಈಸ್ ಈಕ್ವಲ್ ಟು x³ ಮೈನಸ್ 3x ಇದೆ. ಸೊ x ಈಸ್ ಈಕ್ವಲ್ ಟು -1 ವ್ಯಾಲ್ಯೂ ಪುಟ್ ಮಾಡಿದಾಗ -1 ಹೋಲ್ ಕ್ಯೂಬ್ ಮೈನಸ್ 3 ಇಂಟು -1 x ಪ್ಲೇಸಲ್ಲಿ -1. ಸೊ ಆನ್ಸರ್ ಟು ಲೋಕಲ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ದ g ಆಫ್ x ಈಸ್ 2 ಅಂತ. ಅದೇ ಲೋಕಲ್ ಮಿನಿಮಮ್ ಕೇಳಿದಪ್ಪ ಅಂದರೆ ನೋಡಿ x ಈಸ್ ಈಕ್ವಲ್ ಟು 1 ತಗೊಂಡಾಗ ಏನು ಬಂತು ನಮಗೆ, ಜಿ ಡಬಲ್ ಡ್ಯಾಶ್ ಆಫ್ 1 ಈಸ್ ಗ್ರೇಟರ್ ದೆನ್ 0 ಬಂತು. ಸೊ ಅವಾಗ ಲೋಕಲ್ ಮಿನಿಮಮ್ ವ್ಯಾಲ್ಯೂವನ್ನು ಫೈಂಡ್ ಮಾಡ್ಬೋದಿತ್ತು. ಸೊ ಇಲ್ಲೇನು ಬಂತು ನಮಗೆ, ಲೋಕಲ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ದ ಫಂಕ್ಷನ್ g ಆಫ್ x ಈಸ್ 2 ಅಂತ.
ನೋಡಿ ಇದು ಕೊಟ್ಟಿರೋದೊಂದು ಫಂಕ್ಷನ್, ಕೆಲವು ಟೈಮ್ ಜಿ ಕೊಡ್ತಾನೆ, ಕೆಲವು ಟೈಮ್ ಎಫ್ ಅಂತ ಕೊಟ್ಟಿರ್ತಾನೆ. ಸೊ ಅದು ಯಾವ್ದು ಕೊಟ್ಟಿರ್ತಾನೆ ಅದು ಯೂಸ್ ಮಾಡ್ಬೋದು. ಜಿ ಆಫ್ ಎಕ್ಸ್. ನೆಕ್ಸ್ಟ್ ನೋಡಿ ಸೆಕೆಂಡ್ ಕ್ವಶನ್ ಇದೆ. ಫೈಂಡ್ ದಿ ಟೂ ನಂಬರ್ಸ್ whose sum is 24 and product is as large as possible ಅಂತ. ಸೊ ಇಲ್ಲಿ ಟೂ ನಂಬರ್ಸನ್ನು ಫೈಂಡ್ ಮಾಡೋಕ್ಕೆ ಹೇಳ್ತಿದ್ದಾನೆ. ಸಮ್ ಕೊಟ್ಟಿದ್ದಾನೆ 24, ಪ್ರಾಡಕ್ಟ್ ಈಸ್ ಆ್ಯಸ್ ಲಾರ್ಜ್ ಆಸ್ ಪಾಸಿಬಲ್ ಅಂತ ಹೇಳ್ತಿದ್ದಾನೆ. ಸೊ ಇಲ್ಲಿ ಏನು ಮಾಡೋಣ, ಲೆಟ್ ಒನ್ ನಂಬರ್ ಬಿ ಎಕ್ಸ್ ಅಂತ ತಗೊಳ್ಳೋಣ. ಸೊ ಎನದರ್ ನಂಬರ್ ಏನಾಗುತ್ತೆ, ಎನದರ್ ನಂಬರ್ ಈಸ್ 24 ಮೈನಸ್ ಎಕ್ಸ್. ಏನಕ್ಕಂದರೆ ನೋಡಿ, ಹೂಸ್ ಸಮ್, ಇವಾಗ ನಾವು ಎರಡು ನಂಬರನ್ನು ಅಡಿಷನ್ ಮಾಡಿದರೆ ನಮ್ಗೆ 24 ಬರುತ್ತೆ. ಸೊ ಒನ್ ನಂಬರನ್ನು ಎಕ್ಸ್ ತೊಗೊಂಡು ಆ ನಂಬರನ್ನು ಇದರಲ್ಲಿ ನೋಡಿ ಕೊಟ್ಟಿರೋ 24 ಇದೆಯಲ್ಲ, ಮೈನಸ್ ಮಾಡಿದ್ರೆ ನಂಗೆ ಇನ್ನೊಂದು ನಂಬರ್ ಬಂದುಬಿಡುತ್ತೆ. ಸೊ ಇವಾಗ ಏನು ಹೇಳ್ತಿದ್ದಾನೆ, ಪ್ರಾಡಕ್ಟ್ ಈಸ್ ಆ್ಯಸ್ ಲಾರ್ಜ್ ಆಸ್ ಪಾಸಿಬಲ್ ಅಂತ. ಸೊ ಪ್ರಾಡಕ್ಟ್ ಈಸ್ ಈಕ್ವಲ್ ಟು ನೋಡಿ, ಫಸ್ಟ್ ನಂಬರ್ ಏನಿದೆ ನಮಗೆ ಎಕ್ಸ್ ಅಂತ, ಸೆಕೆಂಡ್ ನಂಬರ್ ಏನಿದೆ ನಮಗೆ 24 ಮೈನಸ್ ಎಕ್ಸ್ ಅಂತ. ಸೊ ಇವಾಗ ಎರಡನ್ನೂ ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ ನಮಗೆ, ಪಿ ಈಸ್ ಈಕ್ವಲ್ ಟು 24x ಮೈನಸ್ ಎಕ್ಸ್ ಇಂಟು ಎಕ್ಸ್ ಈಸ್ ಎಕ್ಸ್ ಸ್ಕ್ವೇರ್ ಅಂತ. ಇವಾಗ ಡಿಫ್ರೆನ್ಷಿಯೇಷನ್ ಪಿ ಡ್ಯಾಶ್ ಈಸ್ ಈಕ್ವಲ್ ಟು ಅಥವಾ ಡಿ ಪಿ ಬೈ ಡಿ ಎಕ್ಸ್ ಅಂತ ಕೂಡ ತೊಗೋಬೋದು, ಯಾವುದಾದ್ರೂ. ಓಕೆ, ಪಿ ಡ್ಯಾಶ್ ಅಥವಾ ಒಂದು ತೊಗೋಬೇಕು, ಎರಡು ಅಲ್ಲ, ಯಾವುದಾದ್ರೂ ಪಿ ಡ್ಯಾಶ್ ತೊಗೋಬೋದು, ಇಲ್ಲ ಡಿ ಪಿ ಬೈ ಡಿ ಎಕ್ಸ್ ಅಂತ ವಿತ್ ರೆಸ್ಪೆಕ್ಟ್ ಎಕ್ಸ್ ಮಾಡ್ತಿದ್ದೀವಲ್ಲ. ನೋಡಿ ಇವಾಗ ಫೈಂಡಿಂಗ್ ಡಿ ಪಿ ಬೈ ಡಿ ಎಕ್ಸ್. ಸೊ ಡಿ ಪಿ ಬೈ ಡಿ ಎಕ್ಸ್ ಏನಾಗುತ್ತೆ, ಡಿ ಪಿ ಡಿವೈಡೆಡ್ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು ನೋಡಿ, ಡಿಫ್ರೆನ್ಷಿಯೇಷನ್ ಆಫ್ 24 ಇಂಟು ಎಕ್ಸ್ ಈಸ್ 24 ಇಂಟು ಎಕ್ಸ್ ಈಸ್ ಡಿಫ್ರೆನ್ಷಿಯೇಷನ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಷಿಯೇಷನ್ 2x. ಸೊ ಈಸ್ ಈಕ್ವಲ್ ಟು ಏನಾಗುತ್ತೆ, 24 ಮೈನಸ್ 2x. ಇವಾಗ ಪುಟ್ಟಿಂಗ್ ಡಿ ಪಿ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು 0. putting dp divided by dx is equal to 0. ಸೊ ಇವಾಗ ಏನು ಬರುತ್ತೆ, 24 ಡಿ ಪಿ ಬೈ ಡಿ ಎಕ್ಸ್ ಏನು ಬಂತು ನಮಗೆ, 24 ಮೈನಸ್ 2x ಈಸ್ ಈಕ್ವಲ್ ಟು 0. ಸೊ 24 ಆ್ಯಸ್ ಇಟ್ ಈಸ್, ಮೈನಸ್ 2x ಈ ಕಡೆ ತಗೊಂಡ್ರೆ ಪ್ಲಸ್ 2x. ಸೊ ಎಕ್ಸ್ ಈಸ್ ಈಕ್ವಲ್ ಟು 24 ನೋಡಿ, 2 ಮಲ್ಟಿಪ್ಲಿಕೇಶನ್ ಇದೆಯಲ್ಲ, ಈ ಕಡೆ ಕಳಿಸ್ಕೊಂಡ್ರೆ ಡಿವಿಷನ್, 2 1s 2 12s. ಸೊ ಎಕ್ಸ್ ವ್ಯಾಲ್ಯೂ ಏನು ಬಂತು ನಮಗೆ, ಈಸ್ ಈಕ್ವಲ್ ಟು 12. ನೋಡಿ ಇವಾಗ ಮ್ಯಾಕ್ಸಿಮಮ್ ಅಥವಾ ಮಿನಿಮಮ್ ಯಾವ್ದು ಬರುತ್ತೆ, ಆ್ಯಸ್ ಲಾರ್ಜ್ ಅಂದರೆ ಮ್ಯಾಕ್ಸಿಮಮ್ ಇರುತ್ತೆ. ಅದರಲ್ಲಿ ಚೆಕ್ ಮಾಡೋಣ. ಚೆಕ್ ಮಾಡೋದು ಹೆಂಗಂತಂದರೆ, ಫೈಂಡಿಂಗ್ ಡಿ ಸ್ಕ್ವೇರ್ ಪಿ ಬೈ ಡಿ ಪಿ ಸ್ಕ್ವೇರ್. ಡಿ ಸ್ಕ್ವೇರ್ ಪಿ ಬೈ ಡಿ ಎಕ್ಸ್ ಸ್ಕ್ವೇರ್ ಅಂದರೆ ಡಿಫ್ರೆನ್ಷಿಯೇಷನ್ ಆಫ್ ಡಿ ಪಿ ಬೈ ಡಿ ಎಕ್ಸ್ ಅಂತ. ಡಿಫ್ರೆನ್ಷಿಯೇಷನ್ ಡಿ ಪಿ ಬೈ ಡಿ ಎಕ್ಸ್ ಏನಿದೆ ನಮಗೆ, 24 ಮೈನಸ್ 2x ಅಂತ ಇದೆ. ಸೊ ನೋಡಿ, ಡಿಫ್ರೆನ್ಷಿಯೇಷನ್ ಆಫ್ 24 ಇಸ್ 0, ಮೈನಸ್ 2 ಆ್ಯಸ್ ಇಟ್ ಈಸ್, ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಈಸ್ 1. ಸೊ ಏನು ಬಂತು ನಮಗೆ, ಮೈನಸ್ 2. ಮೈನಸ್ 2 ಈಸ್ ಲೆಸ್ ದೆನ್ 0. ಸೊ ಇವಾಗ ಏನಾಗಿರುತ್ತೆ ನಮಗೆ, ಮ್ಯಾಕ್ಸಿಮಮ್. ಫಂಕ್ಷನ್ has maximum value 12 at x is equal to ಏನು ಬರುತ್ತೆ ನಮಗೆ ಇಲ್ಲಿ, ಸಾರಿ ಮ್ಯಾಕ್ಸಿಮಮ್ ಏನಕ್ಕಂದರೆ ಇದು ಮೈನಸ್ 2 ಲೆಸ್ ದೆನ್ 0 ಇದೆಯಲ್ಲ. ಸೊ ಲೆಸ್ ದೆನ್ 0 ಇದ್ದಾಗ ಎಕ್ಸ್ ಈಸ್ ಈಕ್ವಲ್ ಟು, ಓಕೆ ಡೈರೆಕ್ಟಾಗಿ ಬರಿಬೋದು ಇದನ್ನು. ವ್ಯಾಲ್ಯೂ ಫಂಕ್ಷನ್ ಹ್ಯಾಸ್ ಅ ಮ್ಯಾಕ್ಸಿಮಮ್ ವ್ಯಾಲ್ಯೂ 12 ಅಂತ. ಸೊ ಇವಾಗ ನಮಗೆ ಇಲ್ಲಿ ಎಕ್ಸ್ ವ್ಯಾಲ್ಯೂ ಮಾತ್ರ ಬಂತು, ಬಟ್ ಇನ್ನೊಂದು ವ್ಯಾಲ್ಯೂ ಏನು ತೊಗೊಂಡಿದ್ವಿ ನಾವು, ಇನ್ನೊಂದು ನಂಬರು, ಒಂದು ಎಕ್ಸ್ ಅಂತ ಇತ್ತು, ಇನ್ನೊಂದು ಎಕ್ಸ್ ಮೈನಸ್ 24 ಮೈನಸ್ ಎಕ್ಸ್ ಅಲ್ಲ.
24 ಮೈನಸ್ ಎಕ್ಸ್. ಸೊ ಇವಾಗ ನೋಡಿ ಎಕ್ಸ್ ಅಂತಂದರೆ 12, 24 ಮೈನಸ್ 12 ಅಂತಂದರೆ 12, ಅಂತ ವ್ಯಾಲ್ಯೂಸ್ ನೋಡಿ, ಎರಡೂ 12 ಬರುತ್ತೆ ಆನ್ಸರ್. ಕ್ವಶನ್ ಏನಿತ್ತು ನೋಡೋಣ. ನೋಡಿ, 2 ನಂಬರ್ಸ್ ಹೂ ಸಮ್ ಈಸ್ 24 ಅಂತ, ಪ್ರಾಡಕ್ಟ್ ಈಸ್ ಅ ಲಾರ್ಜ್ ಆಸ್ ಪಾಸಿಬಲ್ ಅಂತ ಇದೆ. ಸೊ 1 ನಂಬರ್ ಬಿ ಏನಂತ ತಗೊಳ್ಳೋಣ, ಎಕ್ಸ್ ಅಂತ. ಸೊ ಅನದರ್ ನಂಬರ್ ಏನಾಗುತ್ತೆ 24 ಮೈನಸ್ ಎಕ್ಸ್. ಸೊ ಎರಡು ಸೇರಿದಾಗ ಏನಾಗಿರುತ್ತೆ ನಮಗೆ 24 ಅಂತ. ಸೊ ಪ್ರಾಡಕ್ಟ್ ಏನಾಗುತ್ತೆ ಎಕ್ಸ್ ಇಂಟು 24 ಮೈನಸ್ ಎಕ್ಸ್. ಸೊ ಮಲ್ಟಿಪ್ಲಿಕೇಶನ್, ಎಕ್ಸ್ ಇಂಟು 24 ಈಸ್ ಅ 24x, ಎಕ್ಸ್ ಇಂಟು ಮೈನಸ್ ಎಕ್ಸ್ ಈಸ್ ಅ ಮೈನಸ್ ಎಕ್ಸ್ ಸ್ಕ್ವೇರ್. ಸೊ ಇವಾಗ ನಾವು ಏನು ಫೈಂಡ್ ಮಾಡಬೇಕು, ಫೈಂಡಿಂಗ್ ಡಿ ಪಿ ಬೈ ಡಿ ಎಕ್ಸ್. ಸೊ ಡಿ ಪಿ ಬೈ ಡಿ ಎಕ್ಸ್ ಏನಾಗುತ್ತೆ 24 ಆ್ಯಸ್ ಇಟ್ ಈಸ್. ಡಿಫ್ರೆನ್ಷಿಯೇಷನ್ ಆಫ್ ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಈಸ್ ಅ 1 ಮೈನಸ್ ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಷಿಯೇಷನ್ 2x. ಸೊ ಏನು ಬರುತ್ತೆ 24 ಮೈನಸ್ 2x. ಇವಾಗ ಪುಟ್ಟಿಂಗ್ ಡಿ ಪಿ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು 0. 24 ಮೈನಸ್ 2x ಈಸ್ ಅ 0. ಸೊ ಎಕ್ಸ್ ವ್ಯಾಲ್ಯೂ ಏನು ಬಂತು ನಮಗೆ 24. ಇವಾಗ ನೋಡಿ ಮ್ಯಾಕ್ಸಿಮಮ್ ಮಿನಿಮಮ್ ಏನು ಬರುತ್ತೆ, ಫೈಂಡಿಂಗ್ ಡಿ ಪಿ ಸ್ಕ್ವೇರ್ ಬೈ ಡಿ ಎಕ್ಸ್. ನೋಡಿ ಡಿ ಬೈ ಡಿ ಎಕ್ಸ್ ಆಫ್ ಡಿ ಪಿ ಬೈ ಡಿ ಎಕ್ಸ್ ಏನಿದೆ 24 ಮೈನಸ್ 2x. ಸೊ ಏನು ಬಂತು ಆನ್ಸರು 0. ಕಾನ್ಸ್ಟೆಂಟ್ ಡಿಫ್ರೆನ್ಷಿಯೇಷನ್ 0 ಬರುತ್ತೆ, 2x ಡಿಫ್ರೆನ್ಷಿಯೇಷನ್ 2. ಸೊ ಇಲ್ಲಿ ಮೈನಸ್ 2 ಇರೋದ್ರಿಂದ ಲೆಸ್ ದೆನ್ 0. ಸೊ ಫಂಕ್ಷನ್ ಹ್ಯಾಸ್ ಅ ಮ್ಯಾಕ್ಸಿಮಮ್ ವ್ಯಾಲ್ಯೂ 12. ಸೊ ಎಕ್ಸ್ ಈಸ್ ಅ 12 ಆದರೆ 24 ಮೈನಸ್ ಎಕ್ಸ್ ಈಸ್ 24 ಮೈನಸ್ ಎಕ್ಸ್ ಅಂದರೆ 24 ಮೈನಸ್ 12 ಈಸ್ ಅ 12. ಸೊ 12 ಇಂಟು 12 ಪ್ರಾಡಕ್ಟ್ ಏನಾಗುತ್ತೆ ನಮಗೆ ಪಿ ಈಸ್ ಈಕ್ವಲ್ ಟು 12 ಇಂಟು 12 ಈಸ್ ಅ 144. ದಿಸ್ ಈಸ್ ಅ ಪ್ರಾಡಕ್ಟ್ ಆಫ್ ದಿ ಟೂ ನಂಬರ್ಸ್ ಒಂದು 12 ಇನ್ನೊಂದು ಕೂಡ 12 ಇದೆ. ಸೊ ಈ ಥರ ಕೂಡ ಕ್ವಶನ್ ಕೇಳ್ಬೋದು 2 ಮಾರ್ಕ್ಸ್ಗೆ. ನೆಕ್ಸ್ಟ್ ನೋಡಿ ಥರ್ಡ್ ಕ್ವಶನ್ ಇದೆ, ಫೈಂಡ್ ದಿ ಇಂಟರ್ವಲ್ಸ್. ನೋಡಿ ಇಂಟರ್ವಲ್ಸ್ ಕೇಳ್ತಿದ್ದಾನೆ. ಇನ್ ವಿಚ್ ದ ಫಂಕ್ಷನ್ ಎಫ್ ಗಿವನ್ ಬೈ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಇಂಟು ಇ ಟು ದಿ ಪವರ್ ಮೈನಸ್ ಎಕ್ಸ್ ಈಸ್ ಇನ್ಕ್ರೀಸಿಂಗ್ ಅಂತ ಇದೆ ಫಂಕ್ಷನ್. ಸೊ ಇವಾಗ ಕೊಟ್ಟಿರೋ ಫಂಕ್ಷನ್ ತಗೊಳ್ಳೋಣ. ಲೆಟ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಇಂಟು ಇ ಟು ದಿ ಪವರ್ ಮೈನಸ್ ಎಕ್ಸ್ ಅಂತ. ಸೊ ಫಸ್ಟ್ ಏನು ಮಾಡಬೇಕು, ಫೈಂಡಿಂಗ್ ಎಫ್ ಆಫ್ ಎಕ್ಸ್ ಅಂದರೆ ಡಿಫರೆನ್ಷಿಯೇಷನ್ ಆಫ್ ಎಫ್ ಆಫ್ ಎಕ್ಸ್ ಅಂತ. ಎಫ್ ಡ್ಯಾಶ್ ಆಫ್ ಎಕ್ಸ್. ಸೊ ಫೈಂಡಿಂಗ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂದರೆ ಡಿಫರೆನ್ಷಿಯೇಷನ್ ಆಫ್ ದಿ ಎಫ್ ಆಫ್ ಎಕ್ಸ್ ಅಂತ. ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ಏನಾಗುತ್ತೆ ಇವಾಗ ನೋಡಿ, ಇಲ್ಲಿ 2 ಫಂಕ್ಷನ್ ಇದೆ. ನೋಡಿ 2 ಫಂಕ್ಷನ್ ಇದ್ದಾಗ ನಾವು ಏನು ಮಾಡಬೇಕು, ಡಿಫರೆನ್ಷಿಯೇಷನ್ ಡೈರೆಕ್ಟಾಗಿ ಬರೋದಿಲ್ಲ. ಸೊ ಪ್ರಾಡಕ್ಟ್ ರೂಲ್ ಯೂಸ್ ಮಾಡ್ತೀವಿ, ಡಿ ಬೈ ಡಿ ಎಕ್ಸ್ ಆಫ್ ಯು ವಿ ಅಂತ, ಅಥವಾ ಯು ವಿ ರೂಲ್ ಅಂತ ಕೂಡ ಹೇಳ್ತೀವಿ. ಯು ಆ್ಯಸ್ ಇಟ್ ಈಸ್ ವಿ ಡಿಫರೆನ್ಷಿಯೇಷನ್ ಪ್ಲಸ್ ವಿ ಆ್ಯಸ್ ಇಟ್ ಈಸ್ ಯು ಡಿಫರೆನ್ಷಿಯೇಷನ್. ಸೊ ಇಲ್ಲಿ ನೋಡಿ ಎಕ್ಸ್ ಸ್ಕ್ವೇರ್ ಆ್ಯಸ್ ಇಟ್ ಈಸ್ ಡಿಫರೆನ್ಷಿಯೇಷನ್ ಆಫ್ ಇ ಟು ದಿ ಪವರ್ ಮೈನಸ್ ಎಕ್ಸ್. ಸೊ ಇ ಟು ದಿ ಪವರ್ ಮೈನಸ್ ಎಕ್ಸ್ ಡಿಫರೆನ್ಷಿಯೇಷನ್ ಆ್ಯಸ್ ಇಟ್ ಈಸ್, ಬಟ್ ಮೈನಸ್ ಎಕ್ಸ್ ಇದೆಯಲ್ಲ ಮತ್ತೆ ಡಿಫರೆನ್ಷಿಯೇಷನ್ ಆಫ್ ಮೈನಸ್ ಎಕ್ಸ್. ನೋಡಿ ಡಿಫರೆನ್ಷಿಯೇಷನ್ ಆಫ್ ಇ ಟು ದಿ ಪವರ್ ಎಕ್ಸ್ ಏನಿದೆ ನಮಗೆ, ಇ ಟು ದಿ ಪವರ್ ಎಕ್ಸ್ ಇದೆ ಪ್ಲಸ್ e to the power minus x as it is differentiation of x square is a 2x. x to the power n ಇದೆಯಲ್ಲ, ಸೊ ಅದನ್ನು ಯೂಸ್ ಮಾಡಿದಾಗ 2x ಬಂತು ಡಿಫರೆನ್ಷಿಯೇಷನ್. ಸೊ ಇವಾಗ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಇಂಟು ಇ ಟು ದಿ ಪವರ್ ಮೈನಸ್ ಎಕ್ಸ್. ನೋಡಿ ಡಿಫರೆನ್ಷಿಯೇಷನ್ ಆಫ್ ಮೈನಸ್ ಎಕ್ಸ್ ಈಸ್ ಅ ಮೈನಸ್ 1 ಪ್ಲಸ್ 2x ಇಂಟು ಇ ಟು ದಿ ಪವರ್ ಮೈನಸ್ ಎಕ್ಸ್. ಇವಾಗ ನೋಡಿ 2 ಸೈಡ್ ಏನೇನು ಕಾಮನ್ ಇದೆ ನೋಡಬೇಕು. ಕಾಮನ್ ಇರೋದನ್ನು ಕಾಮನ್ ತಗೋಬೋದು. ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಏನು ಬರುತ್ತೆ, ಇಲ್ಲಿ ನೋಡಿ ಇಲ್ಲಿನೂ ಎಕ್ಸ್ ಇದೆ, ಇಲ್ಲಿನೂ 1 ಟೈಮ್ ಎಕ್ಸ್ ಇದೆ, ಇಲ್ಲಿ 2 ಟೈಮ್ ಇದೆ, ಬಟ್ ಒನ್ ಟೈಮ್ ಕಾಮನ್ ತಗೋಬೋದು. ಇಲ್ಲಿನೂ ಇ ಟು ದಿ ಪವರ್ ಮೈನಸ್ ಎಕ್ಸ್, ಇಲ್ಲಿನೂ ಇ ಟು ದಿ ಪವರ್ ಮೈನಸ್ ಎಕ್ಸ್. ಸೊ ಎಕ್ಸ್ ಇಂಟು ಇ ಟು ದಿ ಪವರ್ ಮೈನಸ್ ಎಕ್ಸ್ ಕಾಮನ್ ತಗೋಬೋದು. ಸೊ ಇಲ್ಲೇ ಏನು ಬರುತ್ತೆ, ಮೈನಸ್ ಎಕ್ಸ್ ಈಸ್ ಅ ರಿಮೈನಿಂಗ್ ಬಿಕಾಸ್ ಮೈನಸ್ 1 ಇದೆ ನೋಡಿ, ಇಲ್ಲಿ ಎಕ್ಸ್ ರಿಮೈನಿಂಗ್ ಇದೆ. ಸೊ ಮೈನಸ್ ಎಕ್ಸು, ಇಲ್ಲೇನು ರಿಮೈನಿಂಗ್ ಇದೆ ಪ್ಲಸ್ 2. ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ಏನು ಬರುತ್ತೆ ನಮಗೆ, ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಇಂಟು ಇ ಟು ದಿ ಪವರ್ ಮೈನಸ್ ಎಕ್ಸ್. ಸೊ 2 ಮೈನಸ್ ಎಕ್ಸ್ ಅಂತ. ಇವಾಗ ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಅ 0.
ಸಾರಿ ಎಫ್ ಡ್ಯಾಶ್ ಆಫ್ ಎಕ್ಸ್ ಅಲ್ಲ, ಇದು ಇನ್ನು ಒನ್ ಟೈಮ್ ಮಾತ್ರ ಡಿಫ್ರೆನ್ಷಿಯೇಷನ್ ಮಾಡಿರೋದು. ಸೊ ಪುಟ್ಟಿಂಗ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 0. ಸೊ ಇವಾಗ ನೋಡಿ ಏನು ಬರುತ್ತೆ, ಎಕ್ಸ್ ಇಂಟು ಇ ಟು ದಿ ಪವರ್ ಮೈನಸ್ ಎಕ್ಸ್ ಇಂಟು 2 ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು 0. ಸೊ ಎಕ್ಸ್ ವ್ಯಾಲ್ಯೂ ಫೈಂಡ್ ಮಾಡಬೇಕು. ಇವಾಗ ಇಲ್ಲಿ ಫಸ್ಟು ನಾನು ಎಕ್ಸ್ ಆ್ಯಸ್ ಇಟ್ ಈಸ್ ತೊಗೊತೀನಿ, ಇಂಟು 2 ಮೈನಸ್ ಎಕ್ಸ್ ಆ್ಯಸ್ ಇಟ್ ಈಸ್, ಇ ಟು ದಿ ಪವರ್ ಮೈನಸ್ ಎಕ್ಸ್ ಈ ಕಡೆ ಕಳಿಸ್ಕೊಂಡ್ರೆ ಡಿವಿಷನ್, ಬಿಕಾಸ್ ಮಲ್ಟಿಪ್ಲಿಕೇಶನ್ ಫಾರ್ಮಲ್ಲಿದೆ. ಸೊ ಏನಾಗುತ್ತೆ ಇವಾಗ, ಎಕ್ಸ್ ಇಂಟು 2 ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು 0. ನೋಡಿ ಇವಾಗ 2 ಟರ್ಮ್ಸ್ ಇದೆಯಲ್ಲ, ಒಂದು ಎಕ್ಸು ಒಂದು 2 ಮೈನಸ್ ಎಕ್ಸು. ಸೊ ಐದರ್ ಎಕ್ಸ್ ಈಸ್ 0 ಆಗಿರುತ್ತೆ ಆರ್ 2 ಮೈನಸ್ ಎಕ್ಸ್ ಈಸ್ 0 ಆಗಿರುತ್ತೆ. ಸೊ 2 ಮೈನಸ್ ಎಕ್ಸ್ ತೊಗೊಂಡಾಗ ಏನಾಗುತ್ತೆ, ಇಲ್ಲಿ 2 ಇಲ್ಲೇ ಇಟ್ಬಿಟ್ಟು ಎಕ್ಸ್ ಈ ಕಡೆ ತೊಗೊಂಡ್ರೆ ಎಕ್ಸ್ ಈಸ್ ಈಕ್ವಲ್ ಟು 2. ದೇರ್ ಫೋರ್ ಏನಾಗುತ್ತೆ, ಎಕ್ಸ್ ಈಸ್ ಈಕ್ವಲ್ ಟು 0 ಇರುತ್ತೆ, ಇಲ್ಲ ಅಂತಂದರೆ ಎಕ್ಸ್ ಈಸ್ ಈಕ್ವಲ್ ಟು 2 ಅಂತ ಇರುತ್ತೆ. ನೋಡಿ ಇವಾಗ ರಿಯಲ್ ಲೈನ್ ಮೇಲೆ ಇಲ್ಲಿ ನಂಬರ್ಸ್ ತೊಗೊಂಡಾಗ ಇನ್ ಬಿಟ್ವೀನ್ 0 and 2, ಸೊ ಇನ್ ಬಿಟ್ವೀನ್ 0 and 2 ವ್ಯಾಲ್ಯೂಸ್ ಇರುತ್ತೆ. ಇಲ್ಲಿ ನೋಡಿ ಇಲ್ಲೇನಾಯ್ತು ನಮಗೆ, ಎಕ್ಸ್ ಈಸ್ ಈಕ್ವಲ್ ಟು 0 ಆರ್ ಎಕ್ಸ್ ಈಸ್ ಈಕ್ವಲ್ ಟು 2 ಅಂತ. ಸೊ ಇವಾಗ ಎಫ್ ಆಫ್ ಎಕ್ಸ್ ಈಸ್ ಇನ್ಕ್ರೀಸಿಂಗ್ ಏನಾಗುತ್ತೆ ನಮಗೆ, ಹೆನ್ಸ್ ಎಫ್ ಆಫ್ ಎಕ್ಸ್ ಈಸ್ ಇನ್ಕ್ರೀಸಿಂಗ್ ಆನ್ ಕ್ಲೋಸ್ ಇಂಟರ್ವಲ್ 0,2 ಅಂತ. ಸೊ ನೋಡಿ ಏನು ಕೇಳಿದ ಅವನು, ಇಂಟರ್ವಲ್ ಕೇಳಿದ, ಇನ್ಕ್ರೀಸಿಂಗ್ ಆದಾಗ ಇಂಟರ್ವಲ್ ಏನಂತ. ಸೊ ಎಫ್ ಆಫ್ ಎಕ್ಸ್ ಕೊಟ್ಟಿರೋ ಫಂಕ್ಷನ್ ಏನಿದೆ ನಮಗೆ, ಎಕ್ಸ್ ಸ್ಕ್ವಯರ್ ಇಂಟು ಇ ಟು ದಿ ಪವರ್ ಮೈನಸ್ ಎಕ್ಸ್ ಇದೆ. ಸೊ ಫೈಂಡಿಂಗ್ ಎಫ್ ಡ್ಯಾಶ್ ಆಫ್ ಎಕ್ಸ್. ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂತ ಇಲ್ಲಿ ಪ್ರಾಡಕ್ಟ್ ರೂಲ್ ಯೂಸ್ ಮಾಡಬೇಕು, ಎರಡು ಫಂಕ್ಷನ್ ಇದೆ. ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ಏನು ಬಂತು, ಎಕ್ಸ್ ಇಂಟು ಇ ಟು ದಿ ಪವರ್ ಮೈನಸ್ ಎಕ್ಸ್ ಇಂಟು 2 ಮೈನಸ್ ಎಕ್ಸ್ ಅಂತ. ಪುಟ್ಟಿಂಗ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 0. ಸೊ ಏನು ಬಂತು ನಮಗೆ ವ್ಯಾಲ್ಯೂ, ಒಂದು ಎಕ್ಸ್ ಎರಡು ಬಂತಲ್ಲ ಟರ್ಮ್ಸು, ಒಂದು ಎಕ್ಸು ಇನ್ನೊಂದು 2 ಮೈನಸ್ ಎಕ್ಸು. ಐದರ್ ಎಕ್ಸ್ ಈಸ್ 0 ಆರ್ 2 ಮೈನಸ್ ಎಕ್ಸ್ ಈಸ್ 0. ಸೊ ಅವಾಗ ಎಕ್ಸ್ ವ್ಯಾಲ್ಯೂ 2 ಬಂತು, ಎಕ್ಸ್ ಈಸ್ 0 ಆರ್ ಎಕ್ಸ್ ಈಸ್ 2 ಅಂತ. ಸೊ ಹೆನ್ಸ್ ಎಫ್ ಆಫ್ ಎಕ್ಸ್ ಈಸ್ ಇನ್ಕ್ರೀಸಿಂಗ್ ಆನ್ 0,2 ಅಂತ. ಸೊ ಈ ಥರ ಫಂಕ್ಷನ್ ಕೊಟ್ಬಿಟ್ಟು ಇಂಟರ್ವಲ್ ಕೂಡ ಕೇಳ್ಬೋದು. ನೆಕ್ಸ್ಟ್ ನೋಡಿ 4th ಕ್ವೆಶನ್ ಇದೆ, ಫೈಂಡ್ ದಿ ಲೋಕಲ್ ಮಿನಿಮಮ್ ವ್ಯಾಲ್ಯೂ ಆಫ್ ದಿ ಫಂಕ್ಷನ್ ಎಫ್ ಗಿವನ್ ಬೈ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 3 ಪ್ಲಸ್ ಮಾಡ್ ಎಕ್ಸ್. ಸೊ ಎಕ್ಸ್ ಬಿಲಾಂಗ್ಸ್ ಟು ಏನಾಗಿದೆ, ರಿಯಲ್ ನಂಬರ್ ಅಂತ ಹೇಳ್ತಿದ್ದಾನೆ. ಸೊ ಫಸ್ಟು ಕೊಟ್ಟಿರೋ ಫಂಕ್ಷನ್ ಲೋಕಲ್ ಮಿನಿಮಮ್ ವ್ಯಾಲ್ಯೂ ಫೈಂಡ್ ಮಾಡೋಕ್ಕೆ ಹೇಳ್ತಿದ್ದಾನೆ. ಸೊ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 3 ಪ್ಲಸ್ ಮಾಡ್ ಎಕ್ಸ್. ಇಲ್ಲಿ ನೋಡಿ ಮಾಡ್ ಎಕ್ಸ್ ಫಸ್ಟು ವ್ಯಾಲ್ಯೂ ಏನು ಬರುತ್ತೆ ಅಂತ ನೋಡೋಣ. ಸಿನ್ಸ್ ವ್ಯಾಲ್ಯೂ ಆಫ್ ಮಾಡ್ ಎಕ್ಸ್ ಏನಾಗಿರುತ್ತೆ, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0 ಆಗಿರುತ್ತೆ. ಸೊ ಮಿನಿಮಮ್ ವ್ಯಾಲ್ಯೂ ಆಫ್ ಮಾಡ್ ಎಕ್ಸ್ ಏನಾಗುತ್ತೆ, ಮಿನಿಮಮ್ ವ್ಯಾಲ್ಯೂ ಆಫ್ ಮಾಡ್ ಎಕ್ಸ್ ಈಸ್ ಈಕ್ವಲ್ ಟು 0 ಆಗಿರುತ್ತೆ. ಸೊ ಇವಾಗ ಮಿನಿಮಮ್ ಲೋಕಲ್ ಮಿನಿಮಮ್ ವ್ಯಾಲ್ಯೂ ಆಫ್ ದ ಫಂಕ್ಷನ್, minimum value of the local minimum value of the function f of x is equal to ನೋಡಿ 3 plus 0 because minimum value of the mod x ನಮಗೆ ಗೊತ್ತಾಯಿತು 0 ಇದೆ. ಸೊ 3 plus 0 is 3. ಸೊ ಏನಾಗಿರುತ್ತೆ ಫಂಕ್ಷನ್ನು, ಲೋಕಲ್ ಮಿನಿಮಮ್ ವ್ಯಾಲ್ಯೂ ಆಫ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಏನಾಗಿರುತ್ತೆ 3 ಅಂತ. ಸೊ ನೋಡಿ ಈಸಿ ಇದೆ, ಇಷ್ಟು ಈಸಿ ಕ್ವಶನ್ ಕೂಡ ಕೇಳ್ಬೋದು 2 ಮಾರ್ಕ್ಗೆ. ಏನಂತ ಕೇಳ್ತಿದ್ದಾನೆ, ಫೈಂಡ್ ದಿ ಲೋಕಲ್ ಮಿನಿಮಮ್ ವ್ಯಾಲ್ಯೂ ಆಫ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 3 ಪ್ಲಸ್ ಮಾಡ್ ಎಕ್ಸ್ ಅಂತ. ಸೊ ಮಾಡ್ ಎಕ್ಸ್ ಎಕ್ಸ್ ಬಿಲಾಂಗ್ಸ್ ಟು ರಿಯಲ್ ನಂಬರ್ ಇದೆ. ಸೊ ಮಾಡ್ ಎಕ್ಸ್ದು ಮಿನಿಮಮ್ ವ್ಯಾಲ್ಯೂ ಏನು ಬರುತ್ತೆ ನಮಗೆ 0 ಇರುತ್ತೆ. ಸೊ ಮಿನಿಮಮ್ ವ್ಯಾಲ್ಯೂ ಆಫ್ ದ ಫಂಕ್ಷನ್ 3 ಪ್ಲಸ್ 0 is 3. ನೋಡಿ ಈ ಥರ ಕೂಡ ಸಾಲ್ವ್ ಮಾಡ್ಬೋದು. ಲೋಕಲ್ ಮಿನಿಮಮ್ ಕೆಲವು ಟೈಮ್ ಫಂಕ್ಷನ್ ಈಸಿ ಕೊಟ್ಟಿರ್ತಾನೆ, ಸೊ ಈಸಿಯಾಗಿ ಫೈಂಡ್ ಮಾಡ್ಬೋದು. ನೆಕ್ಸ್ಟ್ ನೋಡಿ 5th ಕ್ವಶನ್ ಇದೆ, ಫೈಂಡ್ ದಿ ಪಾಯಿಂಟ್ ಆಫ್ ಮಿನಿಮಮ್ ಫಾರ್ ದಿ ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 9x² ಪ್ಲಸ್ 12x ಪ್ಲಸ್ 2 ಅಂತ ಇದೆ.
So first let f of x is equal to 9x square plus 12x plus 2 ಅಂತ. ಸೊ ಇವಾಗ ಏನು ಫೈಂಡ್ ಮಾಡ್ಬೇಕು ನಾವು? ಎಫ್ ಡ್ಯಾಶ್ ಆಫ್ ಎಕ್ಸ್. ಫೈಂಡಿಂಗ್ ಎಫ್ ಡ್ಯಾಶ್ ಆಫ್ ಎಕ್ಸ್. ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಏನಾಗುತ್ತೆ? ಡಿಫ್ರೆನ್ಷಿಯೇಷನ್ 9 ಆ್ಯಸ್ ಇಟ್ ಈಸ್, ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಈಸ್ ಎ 2x plus 12 as it is, differentiation of x is a 1 plus 2 constant differentiation 0. ನೋಡಿ f dash of x is equal to ಏನಾಗುತ್ತೆ? 9 2s 18x plus 12. ಇಲ್ಲಿ ನೋಡಿ ಡಿಫ್ರೆನ್ಷಿಯೇಷನ್ ಯಾವುದನ್ನು ಯೂಸ್ ಮಾಡ್ಕೊಂಡ್ವಿ ನಾವು? ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಟು ದಿ ಪವರ್ ಎನ್ ಅನ್ನು ಯೂಸ್ ಮಾಡ್ಕೊಂಡ್ವಿ. ನೋಡಿ ಏನಾಗುತ್ತೆ? ಎನ್ ಇಂಟು ಎಕ್ಸ್ ಟು ದಿ ಪವರ್ ಎನ್ ಮೈನಸ್ 1 ಅಂತ. ಇವಾಗ ಪುಟ್ಟಿಂಗ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 0 ಅಂತ. ಪುಟ್ಟಿಂಗ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 0. ಸೊ ಏನಾಗುತ್ತೆ ಇವಾಗ? 18x ಮೈನಸ್ 12 ಈಸ್ ಈಕ್ವಲ್ ಟು 0. ಸೊ ಎಕ್ಸನ್ನು ಫೈಂಡ್ ಮಾಡಬೇಕಿಲ್ಲಿ. 18x ಇಲ್ಲೇ ಇಟ್ಬಿಟ್ಟು ಪ್ಲಸ್ 12 ಈ ಕಡೆ ತೊಗೊಂಡ್ರೆ ಮೈನಸ್ 12. ಸೊ ಎಕ್ಸ್ ಇಲ್ಲೇ ಇಟ್ಬಿಟ್ಟು ಮೈನಸ್ 12. ನೋಡಿ 18 ಮಲ್ಟಿಪ್ಲಿಕೇಶನ್ ಫಾರ್ಮಲ್ಲಿದೆ, ಈ ಕಡೆ ತೊಗೊಂಡ್ರೆ ಡಿವಿಷನ್. ಸೊ ಇವಾಗ ನೋಡಿ 12 ಮತ್ತು 18 ಯಾವ ಟೇಬಲಲ್ಲಿದೆ? 3 4s 3 6. ನೆಕ್ಸ್ಟ್ 2 2s 2 3s. ಸೊ ಎಕ್ಸ್ ವ್ಯಾಲ್ಯೂ ಏನು ಬಂತು ನಮಗೆ? ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ 2 ಡಿವೈಡೆಡ್ ಬೈ 3 ಅಂತ. ಸೊ ನೋಡಿ ಇದೇನು ಎಕ್ಸ್ ಡಿವೈಡೆಡ್ ಬೈ ಮೈನಸ್ 2 ಇಂಟು 3 ಇದೆಯಲ್ಲ, ಇದೇನಾಗಿರುತ್ತೆ ನಮಗೆ? ಪಾಯಿಂಟ್ ಆಫ್ ಮಿನಿಮ. ಹೆನ್ಸ್ x is equal to minus 2 divided by 3 is point of minima of function f of x. ನೋಡಿ ಏನಿತ್ತು ಕ್ವಶನ್, ಇವು ನೋಡೋಣ. ಫೈಂಡ್ ದಿ ಪಾಯಿಂಟ್ ಆಫ್ ಮಿನಿಮ ಫಾರ್ ದಿ ಫಂಕ್ಷನ್ ಅಂತ ಇದೆ. ಸೊ ಫಂಕ್ಷನ್ 9x ಸ್ಕ್ವೇರ್ ಪ್ಲಸ್ 12x ಪ್ಲಸ್ 2 ಅಂತ ಇದೆ. ಫೈಂಡಿಂಗ್ ಎಫ್ ಡ್ಯಾಶ್ ಆಫ್ ಎಕ್ಸ್. ಫಸ್ಟು ಎಫ್ ಆಫ್ ಎಕ್ಸ್ ತೊಗೊಂಡಿರ್ತೀವಲ್ಲ, ಎಫ್ ಡ್ಯಾಶ್ ಆಫ್ ಎಕ್ಸ್ ಫೈಂಡ್ ಮಾಡ್ಕೋಬೇಕು. ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂದರೆ ಡಿಫ್ರೆನ್ಷಿಯೇಷನ್. ನೋಡಿ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇರುತ್ತೆ. ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ಏನು ಬಂತು ನಮಗೆ? ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ 18x ಪ್ಲಸ್ 12 ಅಂತ. ಸೊ ಇವಾಗ ಪುಟ್ಟಿಂಗ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 0 ಬಿಕಾಸ್ ಎಕ್ಸ್ ವ್ಯಾಲ್ಯೂ ಫೈಂಡ್ ಮಾಡಬೇಕಲ್ಲ, ಅದು ಪಾಯಿಂಟ್ ಆಫ್ ಮಿನಿಮ ಇರುತ್ತೆ. ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 0 ತೊಗೊಂಡಾಗ 18x ಪ್ಲಸ್ 12 ಈಸ್ ಈಕ್ವಲ್ ಟು 0. ಸೊ ಎಕ್ಸ್ ವ್ಯಾಲ್ಯೂ ಏನು ಬಂತು? ಮೈನಸ್ 2/3. ಹೆನ್ಸ್ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ 2/3 ಈಸ್ ಅ ಪಾಯಿಂಟ್ ಆಫ್ ಮಿನಿಮ ಆಫ್ ಅ ಫಂಕ್ಷನ್ ಎಫ್ ಆಫ್ ಎಕ್ಸ್. ಈ ಥರ ನೋಡಿ ಪಾಯಿಂಟ್ ಆಫ್ ಮಿನಿಮ, ಅದೇ ಥರ ಪಾಯಿಂಟ್ ಆಫ್ ಮ್ಯಾಕ್ಸಿಮ ಕೂಡ ಕೇಳ್ಬೋದು. ಸೊ ಫಂಕ್ಷನನ್ನು ಡಿಫ್ರೆನ್ಷಿಯೇಷನ್ ಮಾಡಿಬಿಟ್ಟು ಮತ್ತು ಅದು ಎಫ್ ಡ್ಯಾಶ್ ಆಫ್ ಎಕ್ಸ್ ಬರುತ್ತಲ್ಲ, ಅಥವಾ ಎಫ್ ಆಫ್ ಎಕ್ಸ್ ಕೊಟ್ಟರೆ ಎಫ್ ಡ್ಯಾಶು, ಜಿ ಆಫ್ ಎಕ್ಸ್ ಕೊಟ್ಟರೆ ಜಿ ಡ್ಯಾಶ್ ಆಫ್ ಎಕ್ಸ್ ಬರುತ್ತೆ. ಸೊ ಅದಕ್ಕೆ ಪುಟ್ಟಿಂಗ್ ಜಿ ಡ್ಯಾಶ್ ಡಿಫ್ರೆನ್ಷಿಯೇಷನ್ ಬಂದಿರುತ್ತಲ್ಲ, ಅದು ಈಸ್ ಈಕ್ವಲ್ ಟು 0 ಅಂತ ತಗೊಂಡಾಗ ಎಕ್ಸ್ ವ್ಯಾಲ್ಯೂ ಬರುತ್ತೆ ನಮಗೆ. ನೆಕ್ಸ್ಟ್ ನೋಡಿ 6th ಕ್ವಶನ್ ಇದೆ. ಶೋ ದ್ಯಾಟ್ the function is given by f of x is equal to 3x plus 17 is strictly increasing on r ಅಂತ ಇದೆ. ಸೊ ಫಂಕ್ಷನ್ ಏನಿದೆ? ಫಸ್ಟು ಲೆಟ್ f of x is equal to 3x plus 17. ಸೊ ಇವಾಗ ಡಿಫ್ರೆನ್ಷಿಯೇಷನ್ ಮಾಡಿದರೆ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ. ಸೊ ಏನು ಬರುತ್ತೆ? ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು, ನೋಡಿ ಡಿಫ್ರೆನ್ಷಿಯೇಷನ್ ಆಫ್ 3 ಆ್ಯಸ್ ಇಟ್ ಈಸ್, ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಈಸ್ 1 ಪ್ಲಸ್ ಡಿಫ್ರೆನ್ಷಿಯೇಷನ್ ಆಫ್ ಎನಿ ಕಾನ್ಸ್ಟೆಂಟ್ ಈಸ್ 0. ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ಏನು ಬಂತು ನಮಗೆ? 3 ಇಂಟು 1 ಈಸ್ 3 ಪ್ಲಸ್ 0 ಈಸ್ ಈಕ್ವಲ್ ಟು 3 ಅಂತ. ಸೊ 3 ಏನಾಗಿದೆ ನಮಗೆ? ಗ್ರೇಟರ್ ದೆನ್ 0 ಇದೆ. ಸೊ ಏನಾಯಿತು? ದೇರ್ ಫೋರ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್. ಶೋ ಮಾಡೋಕ್ಕೆ ಹೇಳಿದ್ದವನು. ನೋಡಿ ಏನಿದೆ? ಶೋ ದ್ಯಾಟ್ ದ ಫಂಕ್ಷನ್ ಈಸ್ ಗಿವನ್ ಬೈ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 3x ಪ್ಲಸ್ 17 ಈಸ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಅಂತ. ಸೊ ಏನು ಮಾಡಬೇಕು? ಎಫ್ ಆಫ್ ಎಕ್ಸ್ ಆ್ಯಸ್ ಇಟ್ ಈಸ್ ಫಂಕ್ಷನ್ ತೊಗೊಂಡ್ಬಿಟ್ಟು 3x ಪ್ಲಸ್ 17 ಇದೆ. ಸೊ ಡಿಫ್ರೆನ್ಷಿಯೇಷನ್ ಮಾಡಿದಾಗ 3 ಇಂಟು 1 ಪ್ಲಸ್ 0. ಸೊ 3 ಬಂತ ಆನ್ಸರ್. ಸೊ 3 is ಗ್ರೇಟರ್ ದೆನ್ 0. ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್. ನೋಡಿ ಲೆಸ್ ದೆನ್ 0 ಬಂದಿತ್ತಪ್ಪ ಅಂದರೆ ಅದು ಏನಾಗ್ತಿತ್ತು? ಸ್ಟ್ರಿಕ್ಟ್ಲಿ
ಡಿಕ್ರೀಸಿಂಗ್. ಇವಾಗ ಗ್ರೇಟರ್ ದೆನ್ ಬಂದಿರೋದ್ರಿಂದ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್. ನೋಡಿ ಈ ಥರನೂ ಕೇಳ್ಬೋದು 2 ಮಾರ್ಕ್ ಕ್ವಶನ್. ನೆಕ್ಸ್ಟ್ ನೋಡಿ 7th ಕ್ವಶನ್ ಇದೆ, ಫೈಂಡ್ ದಿ ಲೋಕಲ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ದಿ ಫಂಕ್ಷನ್ g of x is equal to 1 divided by x square plus 2 ಅಂತ ಇದೆ. ಸೊ ಫಸ್ಟು ಕೊಟ್ಟಿರೋ ಫಂಕ್ಷನ್ ಲೋಕಲ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಕೇಳ್ತಿದ್ದಾನೆ. ಸೊ ಕೊಟ್ಟಿರೋ ಫಂಕ್ಷನ್ g of x is equal to 1 divided by x square plus 2 ಅಂತ. ಸೊ ಇವಾಗ ಇದನ್ನು ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ, ಫೈಂಡಿಂಗ್ g dash of x ಅಂತಲೂ ಹೇಳ್ಬೋದು, ಇಲ್ಲ ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಈ ಥರನೂ ತಗೋಬೋದು. ಸೊ ಇವಾಗ g dash of x ಏನು ಬರುತ್ತೆ ನಮಗೆ, ಇಲ್ಲಿ ನೋಡಿ u by v ಅಂದರೆ ಕೋಶಂಟ್ ರೂಲ್, ಡಿಫರೆನ್ಷಿಯೇಷನ್ ಆಫ್ u by v ಏನಿದೆ ನಮಗೆ ಡಿಫರೆನ್ಷಿಯೇಷನ್ v as it is u differentiation minus u as it is v differentiation whole divided by v square ಅಂತ ಇದೆ. ಸೊ ಇಲ್ಲಿ ನೋಡಿ v square ಕೆಳಗಡೆ v square x square plus 2 whole square. ಇಲ್ಲಿ ನೋಡಿ ಫಸ್ಟು v as it is x square plus 2 ಇದೆ, ಡಿಫರೆನ್ಷಿಯೇಷನ್ ಆಫ್ ಇಲ್ಲಿ ನೋಡಿ ಯಾವ ಫಾರ್ಮಲ್ಲಿದೆ u by v ಅಂತ. ಸೊ u ಡಿಫರೆನ್ಷಿಯೇಷನ್ ಮಾಡಿದಾಗ 1 ಏನಾಗುತ್ತೆ, ಕಾನ್ಸ್ಟೆಂಟ್ ಇದೆ 0, ಮೈನಸ್ u as it is 1 as it is ಡಿಫರೆನ್ಷಿಯೇಷನ್ ಆಫ್ v ಅಂದರೆ 2x ಪ್ಲಸ್ 2 ಕಾನ್ಸ್ಟೆಂಟ್ 0 ಆಗುತ್ತೆ. ಸೊ ಏನು ಬರುತ್ತೆ ನಮಗೆ z dash ಆಫ್ x is equal to this term is a 0, so minus 1 into 2x plus 0 is a 2x whole divided by x square plus 2 whole square. So this is equal to minus 2x divided by x square plus 2 whole square. ಇವಾಗ g dash of x is equal to 0 ಅಂತ ತಗೊಂಡಾಗ putting g dash of, ಸೊ x ವ್ಯಾಲ್ಯೂ ಫೈಂಡ್ ಮಾಡಬೇಕಲ್ಲ, g dash of x is equal to 0 ತಗೊಂಡಾಗ ಏನಾಗುತ್ತೆ, ಮೈನಸ್ 2x divided by x square plus 2 whole square is equal to 0 ಅಂತ. ಸೊ ಇವಾಗ ಡಿನಾಮಿನೇಟರ್ ಟರ್ಮ್ ಆ ಕಡೆ ಕಳಿಸ್ಕೊಂಡ್ರೆ ಏನಾಗುತ್ತೆ ನಮಗೆ, ಮೈನಸ್ 2x is equal to 0, ನೋಡಿ ಇಲ್ಲೇ ಡಿನಾಮಿನೇಟರ್ ಇರೋದು, ಈ ಕಡೆ ಹೋದರೆ ನ್ಯೂಮರೇಟರ್ into x square plus 2 whole square. So minus 2x is equal to 0 into anything is a 0. So x is equal to ನೋಡಿ minus 2 ಈ ಕಡೆ ಕಳಿಸ್ಕೊಂಡ್ರೆ ಮೈನಸ್ ಡಿವೈಡೆಡ್ ಆಗುತ್ತೆ, ಮಲ್ಟಿಪ್ಲಿಕೇಶನ್ ಬಿಕಮ್ಸ್ ಡಿವಿಷನ್. x is equal to 0 by anything is a 0. ಸೊ x ವ್ಯಾಲ್ಯೂ ಏನು ಬಂತು ನಮಗೆ 0. ಸೊ ಇವಾಗ ನೋಡಿ ಅಗೇನ್ ಡಿಫರೆನ್ಷಿಯೇಷನ್ ಅಥವಾ ಫೈಂಡಿಂಗ್ g ಡಬಲ್ ಡ್ಯಾಶ್ ಆಫ್ ಎಕ್ಸ್ ಅಂತ ಕೂಡ ಹೇಳ್ಬೋದು. ಫೈಂಡಿಂಗ್ g ಡಬಲ್ ಡ್ಯಾಶ್ ಆಫ್ ಎಕ್ಸ್ ನೋಡಿ ಅಂದರೆ ಡಿಫರೆನ್ಷಿಯೇಷನ್ ಆಫ್ g ಡ್ಯಾಶ್ ಆಫ್ ಎಕ್ಸ್ ಅಂತ. g ಡ್ಯಾಶ್ ಆಫ್ ಎಕ್ಸ್ ಏನಿತ್ತು ನಮಗೆ ಮೈನಸ್ 2x ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಹೋಲ್ ಸ್ಕ್ವೇರ್. ಸೊ ಇದನ್ನು ಮತ್ತೆ ಡಿಫರೆನ್ಷಿಯೇಷನ್ ಲೋಕಲ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಕೇಳಿರೋದು. ಸೊ ಇವಾಗ ಡಿಫರೆನ್ಷಿಯೇಷನ್ ಮತ್ತೆ ಏನು ಯೂಸ್ ಆಗುತ್ತೆ ನಮಗೆ, ಕೋಶಂಟ್ ರೂಲ್ d by dx of u by v. So u as v as it is u differentiation minus u as it is v differentiation whole divided by v square. So ಇಲ್ಲಿ ಏನಿದೆ x square plus 2 square whole square, sorry x square plus 2, I'm sorry 2 square ಇಲ್ಲ ಬರೀ 2 ಇರೋದು, x square plus 2 whole square ಬರುತ್ತೆ. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಹೋಲ್ ಸ್ಕ್ವೇರ್ ಮತ್ತೆ ಸ್ಕ್ವಯರ್ ನೋಡಿ ವಿ ಸ್ಕ್ವಯರ್ ಇದೆ. ಸೊ ಫಸ್ಟ್ ವಿ ಆ್ಯಸ್ ಇಟ್ ಈಸ್, ವಿ ಏನಿದೆ ನಮಗೆ ಎಕ್ಸ್ ಸ್ಕ್ವಯರ್ ಪ್ಲಸ್ 2 ಹೋಲ್ ಸ್ಕ್ವೇರ್ ಡಿಫರೆನ್ಷಿಯೇಷನ್ ಆಫ್ ಯು ಮೈನಸ್ 2 ಮೈನಸ್ ಯು ಆ್ಯಸ್ ಇಟ್ ಈಸ್ ಡಿಫರೆನ್ಷಿಯೇಷನ್ ಆಫ್ v ಇದೆ. ಸೊ 2 ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಇಂಟು ಡಿಫರೆನ್ಷಿಯೇಷನ್ ಆಫ್ ಇದಕ್ಕೆ ನೋಡಿ ಏನು ಯೂಸ್ ಮಾಡ್ತಾ ಇದ್ದೀವಿ, ಡಿಫರೆನ್ಷಿಯೇಷನ್ ಆಫ್ ಎಕ್ಸ್ ಟು ದಿ ಪವರ್ ಎನ್ ಇದೆಯಲ್ಲ. ಸೊ ಅವಾಗ ಏನಾಗುತ್ತೆ 2 ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಆಗುತ್ತೆ. ಸೊ ಎಕ್ಸ್ ಸ್ಕ್ವೇರ್ ಡಿಫರೆನ್ಷಿಯೇಷನ್ ಮತ್ತು 2x. ಸೊ ಕೋಶಂಟ್ ರೂಲ್ ಯೂಸ್ ಮಾಡ್ತಾ ಇದ್ದೀವಿ ಇಲ್ಲಿ. ಇವಾಗ ಸಿಂಪ್ಲಿಫಿಕೇಶನ್ ಮಾಡಬೇಕು ನೋಡಿ, ಏನು ಬರುತ್ತೆ ಸಿಂಪ್ಲಿಫಿಕೇಶನ್ ಇಲ್ಲಿ ನೋಡಿ. ಫಸ್ಟು ಎಕ್ಸ್ ಸ್ಕ್ವಯರ್ ಪ್ಲಸ್ 2 ಹೋಲ್ ಸ್ಕ್ವೇರ್ ಇಂಟು ಮೈನಸ್ 2 ಇದೆಯಲ್ಲ, ಸೊ ಇಂಟು ಮೈನಸ್ 2 ಮೈನಸ್ ಇಂಟು ಮೈನಸ್ ಪ್ಲಸ್ ಇಲ್ಲಿ ನೋಡಿ ಏನಿದೆ 2 ಇಂಟು 2 ಇಂಟು 2, ಸೊ 2 2 4 4 2 8 8 ಎಕ್ಸ್ ಸ್ಕ್ವಯರ್
ಸೊ ಇಲ್ಲೇನಿದೆ ನಮಗೆ ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಅಂತ. ಸೊ ಹೋಲ್ ಡಿವೈಡೆಡ್ ಬೈ ಏನಿದೆ ಎಕ್ಸ್ ಸ್ಕ್ವಯರ್ ಪ್ಲಸ್ 2 ಹೋಲ್ ಸ್ಕ್ವಯರ್, ಅದನ್ನು 4 ಟು ದಿ ಪವರ್ 4 ಅಂತ ಕೂಡ ತೊಗೋಬೋದು. ಬಿಕಾಸ್ 2 ಟು ಮಲ್ಟಿಪ್ಲೈ ಆಗುತ್ತೆ ಇಂಡೈಸಸಲ್ಲಿ. ನೋಡಿ ಯಾವ ಥರ ಅಂದರೆ ಎ ಟು ದಿ ಪವರ್ ಎಮ್ ಟು ದಿ ಪವರ್ ಎನ್ ಇದ್ದಾಗ ಎ ಟು ದಿ ಪವರ್ ಎಮ್ ಎನ್ ಆಗಿರುತ್ತೆ. ಸೊ ಇಲ್ಲಿ ಕೂಡ ಅದೇ ಥರ. ಇವಾಗ ಮೈನಸ್ ನೋಡಿ ಇಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ 2, ಇಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಇದೆ. ಸೊ ಕಾಮನ್ ತೊಗೋಬೋದು. ಏನಾಗುತ್ತೆ ಕಾಮನ್ ತಗೊಂಡ್ರೆ ಎಕ್ಸ್ ಸ್ಕ್ವಯರ್ ಪ್ಲಸ್ 2 ಕಾಮನ್ ತಗೊಂಡಾಗ ಈವನ್ ಮೈನಸ್ 2 ಕೂಡ ತೊಗೋಬೋದು. ನೋಡಿ ಇಲ್ಲಿನ್ನೂ 2 ಇದೆ, ಇಲ್ಲಿ 2 ಇದೆ, ಅಂದರೆ ಇಲ್ಲಿ 8 ಇದೆಯಲ್ಲ, 2 ಇಂದ 8 ಡಿವಿಷನ್ ಆಗುತ್ತೆ. ಸೊ ಮೈನಸ್ 2ನೇ ತೊಗೊಂಬಿಡೋಣ ಕಾಮನ್ನು, ಎರಡು ಸೈಡ್ ಇದೆಯಲ್ಲ. ಈಸ್ ಈಕ್ವಲ್ ಟು ಮೈನಸ್ 2 ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ 2. ಸೊ ರಿಮೈನಿಂಗ್ ಏನು ಬರುತ್ತೆ ನೋಡಿ, ಇಲ್ಲಿ ಎಕ್ಸ್ ಸ್ಕ್ವಯರ್ ಪ್ಲಸ್ 2. ಸೊ ಇಲ್ಲೇನು ಬರುತ್ತೆ, ಇಲ್ಲಿ 2 ಓಕೆ, ಒನ್ ಟರ್ಮ್ ಎಕ್ಸ್ ಸ್ಕ್ವೇರ್ ಪ್ಲಸ್ 2 ರಿಮೈನಿಂಗು. ಸೊ ಮೈನಸ್ 2 ಕಾಮನ್ ಇದೆ ಈ ಕಡೆ. ಮೈನಸ್ ನೋಡಿ ಮೈನಸ್ ಕಾಮನ್ ತೊಗೊಂಡಿರೋದ್ರಿಂದ ಇದು ಏನಾಗುತ್ತೆ ಮೈನಸ್ 8 ಎಕ್ಸ್ ಸ್ಕ್ವೇರ್ ಮಾತ್ರ ರಿಮೈನಿಂಗ್. ಸಾರಿ 2 ಕಾಮನ್ ತಗೊಂಡ್ವಲ್ಲ, ಇಲ್ಲಿ 4 ಬರುತ್ತೆ. 2 4s 2 4s. ಸೊ ಇವಾಗ ಡಿವೈಡೆಡ್ ಬೈ ಏನಿದೆ ಎಕ್ಸ್ ಸ್ಕ್ವಯರ್ ಪ್ಲಸ್ 2 ಹೋಲ್ ಟು ದಿ ಪವರ್ 4. ಸೊ ಇಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಮತ್ತು 1 ಟೈಮ್ ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಕ್ಯಾನ್ಸಲ್ ಮಾಡ್ಬೋದು. ನೆಕ್ಸ್ಟ್ ಸಿಂಪ್ಲಿಫಿಕೇಷನ್ ನೋಡಿ ಏನು ಬರುತ್ತೆ, ಈಸ್ ಈಕ್ವಲ್ ಟು ಮೈನಸ್ 2 ಇಂಟು ಎಕ್ಸ್ ಸ್ಕ್ವಯರ್ ಪ್ಲಸ್ 2 ಮೈನಸ್ 4 ಎಕ್ಸ್ ಸ್ಕ್ವಯರ್ ಹೋಲ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವಯರ್ ಪ್ಲಸ್ 2 ಹೋಲ್ ಕ್ಯೂಬ್ ಇದೆ. ಬಿಕಾಸ್ 1 ಟೈಮ್ ಕ್ಯಾನ್ಸಲ್ ಆಯಿತು. ಇವಾಗ ಮೈನಸ್ 2 ಇಲ್ಲಿ ನೋಡಿ ಮೈನಸ್ 2 ಇಂಟು 1 ಟೈಮ್ ಎಕ್ಸ್ ಸ್ಕ್ವೇರ್ ಮೈನಸ್ 4 ಟೈಮ್ ಎಕ್ಸ್ ಸ್ಕ್ವೇರ್ ಏನಾಗುತ್ತೆ ಪ್ಲಸ್ 2 ಆ್ಯಸ್ ಇಟ್ ಈಸ್ ಮೈನಸ್ 3 ಎಕ್ಸ್ ಸ್ಕ್ವೇರ್ ಹೋಲ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಹೋಲ್ ಕ್ಯೂಬ್. ಸೊ ಏನಿದು ನಮಗೆ ಜಿ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಬಂದಿರೋದು. ಇವಾಗ ಎಕ್ಸ್ ವ್ಯಾಲ್ಯೂ ಏನಿತ್ತು ನಮಗೆ ಇಲ್ಲಿ ನೋಡಿ 0. ಸೊ ಈ ವ್ಯಾಲ್ಯೂನೇ ಲಾಗಬೇಕು. ಆ್ಯಟ್ ಎಕ್ಸ್ ಈಸ್ ಈಕ್ವಲ್ ಟು 0 ಇದ್ದಾಗ ಜಿ ಡಬಲ್ ಡ್ಯಾಶ್ ಆಫ್ 0 ಏನಾಗುತ್ತೆ ಮೈನಸ್ 2 ಇಂಟು 2 ಮೈನಸ್ 3 ಇಂಟು 0 ಸ್ಕ್ವೇರ್ ಡಿವೈಡೆಡ್ ಬೈ 0 ಸ್ಕ್ವಯರ್ ಪ್ಲಸ್ 2 ಹೋಲ್ ಕ್ಯೂಬ್. ಸೊ ಮೈನಸ್ 2 ನೋಡಿ ಇಲ್ಲಿ ಬ್ರಾಕೆಟ್ ಒಳಗಡೆ 2 ಮೈನಸ್ 3 ಇಂಟು 0 ಅಂದರೆ 0 ಬಂತು. ಸೊ ಡಿವೈಡೆಡ್ ಬೈ 2 ಟು ದಿ 0 ಪ್ಲಸ್ 2 0 ಸ್ಕ್ವೇರ್ ಅಂದರೆ 0, 0 ಪ್ಲಸ್ 2 ಇಸ್ 2 ಕ್ಯೂಬ್. ಸೊ ಫರ್ದರ್ ಸಿಂಪ್ಲಿಫಿಕೇಷನ್ ಏನಾಗುತ್ತೆ ಮೈನಸ್ 2 ಇಂಟು ಮೈನಸ್ 2 ಇಸ್ ಮೈನಸ್ 4 ಡಿವೈಡೆಡ್ ಬೈ 2 ಅನ್ನು 3 ಟೈಮ್ಸ್ 8, 2 2s 4, 4 2s 8. ಸೊ 2 2s 2 4s ಮತ್ತು 2 1s ಅಥವಾ 4ಇಂದನೂ ಡೈರೆಕ್ಟಾಗಿ ಮಾಡ್ಬೋದು 2s. ಸೊ ಏನು ಬಂತು -1/2. ದಿಸ್ ಈಸ್ ಅ ಲೆಸ್ ದೆನ್ 0. ನೋಡಿ ವ್ಯಾಲ್ಯೂ ಏನಾಯಿತು ನಮಗೆ ಲೆಸ್ ದೆನ್ 0 ಇದೆ. ಸೊ ಇವಾಗ ಮ್ಯಾಕ್ಸಿಮಮ್ ವ್ಯಾಲ್ಯೂವನ್ನು ಫೈಂಡ್ ಮಾಡ್ಬೋದು. ಮ್ಯಾಕ್ಸಿಮಮ್ ಏನಕ್ಕಂದರೆ ಲೆಸ್ ದೆನ್ 0 ಬಂತಲ್ಲ ಇಲ್ಲಿ ಜಿ ಡಬಲ್ ಡ್ಯಾಶ್ ಆಫ್ ಎಕ್ಸ್, ಅದಕ್ಕೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಜಿ ಆಫ್ ಎಕ್ಸ್ ಆ್ಯಟ್ ಎಕ್ಸ್ ಈಸ್ ಈಕ್ವಲ್ ಟು 0 ಅಂತ. ಸೊ ಜಿ ಆಫ್ 0 ಏನಾಗುತ್ತೆ ಜಿ ಆಫ್ ಎಕ್ಸ್ ಫಂಕ್ಷನ್ ಯೂಸ್ ಮಾಡಿದ್ರೆ 1 ಡಿವೈಡೆಡ್ ಬೈ 0 ಸ್ಕ್ವಯರ್ ಪ್ಲಸ್ 2. ನೋಡಿ ಏನಿತ್ತು ನಮಗೆ ಜಿ ಆಫ್ ಎಕ್ಸ್ ಈಸ್ 1 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಇತ್ತಲ್ಲ. ಸೊ ಜಿ ಆಫ್ 0 ವ್ಯಾಲ್ಯೂ ಹಾಕಿದಾಗ 1/2. ಸೊ ದಿಸ್ ಈಸ್ ಅ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ದ ಜಿ ಆಫ್ ಎಕ್ಸ್. ನೋಡಿ ಫಂಕ್ಷನ್ ಏನಿತ್ತು ನೋಡೋಣ. ಫಸ್ಟ್ ಕ್ವಶನ್ ನೋಡಿ, ಫೈಂಡ್ ದಿ ಲೋಕಲ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ದಿ ಫಂಕ್ಷನ್ ಜಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಇದೆ. ಸೊ ಜಿ ಆಫ್ ಎಕ್ಸ್ 1 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಅಂತ ತೊಗೊಂಡ್ಬಿಟ್ಟು
ನೋಡಿ ಡಿಫ್ರೆನ್ಷಿಯೇಷನ್ ಮಾಡಿದಾಗ ಡಿಫ್ರೆನ್ಷಿಯೇಷನಲ್ಲಿ ಏನಾಗುತ್ತೆ ಕೋಶಂಟ್ ರೂಲ್ ಯೂಸ್ ಆಗುತ್ತೆ ನೋಡಿ. ಸೊ ಕೋಶಂಟ್ ರೂಲ್ ಅಂತಂದರೆ ಏನಿದೆ ನಮಗೆ ವಿ ಆ್ಯಸ್ ಇಟ್ ಈಸ್ ಅಂದರೆ ಯು ಬೈ ವಿ ಅಂತ ಕೂಡ ಹೇಳ್ಬೋದು. ಸೊ ವಿ ಆ್ಯಸ್ ಇಟ್ ಈಸ್ ಯು ಡಿಫ್ರೆನ್ಷಿಯೇಷನ್ ಮೈನಸ್ ಯು ಆ್ಯಸ್ ಇಟ್ ಈಸ್ ವಿ ಡಿಫ್ರೆನ್ಷಿಯೇಷನ್ ಹೋಲ್ ಡಿವೈಡೆಡ್ ಬೈ ವಿ ಸ್ಕ್ವೇರ್ ಅಂತ. ಇಲ್ಲಿ ನೋಡಿ ಯು ಅಂತಂದರೆ 1 ಇದೆ, ವಿ ಅಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 2. ಸೊ ವಿ ಆ್ಯಸ್ ಇಟ್ ಈಸ್ ಯು ಡಿಫ್ರೆನ್ಷಿಯೇಷನ್ 1 ಡಿಫ್ರೆನ್ಷಿಯೇಷನ್ ಅಂದರೆ ಕಾನ್ಸ್ಟೆಂಟ್ ಈಸ್ 0 ಮೈನಸ್ ಯು ಅಂದರೆ ಆ್ಯಸ್ ಇಟ್ ಈಸ್ 1 ಇದೆ. ಸೊ ವಿ ಡಿಫ್ರೆನ್ಷಿಯೇಷನ್ ಎಕ್ಸ್ ಸ್ಕ್ವೇರ್ ಈಸ್ 2x ಪ್ಲಸ್ 2 ಅಂದರೆ ಕಾನ್ಸ್ಟೆಂಟ್ ಈಸ್ 0. ಸೊ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಹೋಲ್ ಸ್ಕ್ವೇರ್. ಸೊ ಜಿ ಡ್ಯಾಶ್ ಆಫ್ ಎಕ್ಸ್ ಏನು ಬಂತು ಮೈನಸ್ 2x ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಹೋಲ್ ಸ್ಕ್ವೇರ್. ಸೊ ಪುಟ್ಟಿಂಗ್ ಜಿ ಡ್ಯಾಶ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 0. ನೋಡಿ ಅಲ್ಲಿ ಆಲ್ರೆಡಿ ನಾವು ಜಿ ಡ್ಯಾಶ್ ಆಫ್ ಎಕ್ಸ್ ಫೈಂಡ್ ಮಾಡಿದ್ವಲ್ಲ, ಇದಕ್ಕೆ ಈಸ್ ಈಕ್ವಲ್ ಟು 0 ತಗೊಂಡಾಗ ಎಕ್ಸ್ ವ್ಯಾಲ್ಯೂ ಏನು ಬಂತು ನಮಗೆ 0. ಇವಾಗ ಫೈಂಡಿಂಗ್ ಜಿ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಅಂದರೆ ಜಿ ಡ್ಯಾಶ್ ಆಫ್ ಎಕ್ಸನ್ನು ಮತ್ತೆ ಡಿಫ್ರೆನ್ಷಿಯೇಷನ್ ಮಾಡಿದ್ರೆ ಮತ್ತೆ ಇಲ್ಲಿ ಏನಾಗುತ್ತೆ ಪ್ರೊಡಕ್ಟ್ ರೂಲ್. ಸೊ ಏನು ಬರುತ್ತೆ ಇಲ್ಲಿ ಯು ಅಂತಂದರೆ 2 ಮೈನಸ್ 2x, ವಿ ಅಂತಂದರೆ ಏನಿದೆ ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಹೋಲ್ ಸ್ಕ್ವೇರ್ ಇದೆ. ಸೊ ಕೋಶಂಟ್ ರೂಲ್ ಯೂಸ್ ಮಾಡಿದಾಗ ಏನು ಬರುತ್ತೆ ನಮಗೆ ಜಿ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ 2 ಇಂಟು 2 ಮೈನಸ್ 3x ಸ್ಕ್ವೇರ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಹೋಲ್ ಕ್ಯೂಬ್ ಅಂತು. ಸಿಂಪ್ಲಿಫೈ ಮಾಡಿದಾಗ ನೋಡಿ ಇಲ್ಲಿ ಸಿಂಪ್ಲಿಫೈ ಮಾಡಿದ್ವಿ. ಸೊ ಇವಾಗ ಆಟ್ ಎಕ್ಸ್ ಈಸ್ ಈಕ್ವಲ್ ಟು 0. ಸೊ ಜಿ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಏನು ಬಂತು ಮೈನಸ್ 1/2. ದಿಸ್ ಇಸ್ ಅ ಲೆಸ್ ದೆನ್ 0 ಇರೋದ್ರಿಂದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಜಿ ಆಫ್ ಎಕ್ಸ್ ಆಟ್ ಎಕ್ಸ್ ಈಸ್ ಈಕ್ವಲ್ ಟು 0. ಸೊ ಜಿ ಆಫ್ 0 ಏನು ಬರುತ್ತೆ 1/2. ಸೊ ದಿಸ್ ಈಸ್ ಅ ಲೋಕಲ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ದ ಜಿ ಆಫ್ ಎಕ್ಸ್ ಈಸ್ 1/2 ಅಂತ. ಸೊ ಈ ಥರ ಫೈಂಡ್ ಮಾಡಬೇಕು. ಥ್ಯಾಂಕ್ ಯು. ಸೊ ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ.